ದರ್ಶನ್ ಭೇಟಿಗೆ ಬಳ್ಳಾರಿಗೆ ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 3 ಬ್ಯಾಗ್ಗಳನ್ನು ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಿ ಶರ್ಟ್ ಮತ್ತು ಇನ್ನಿತರೆ ವಸ್ತುಗಳನ್ನು ವಿಜಯಲಕ್ಷ್ಮಿ ತಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 3 ಬ್ಯಾಗ್ಗಳನ್ನು ಸದ್ಯ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ದಾರೆ. ವಕೀಲರ ಜೊತೆಗೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ 3ನೇ ದಿನ ಇವತ್ತು ವಿಜಯಲಕ್ಷ್ಮಿ ಈಗ ಭೇಟಿ ಕೊಟ್ಟಿದ್ದಾರೆ. ಬ್ಯಾಗ್ಗಳನ್ನು ತಂದಿದ್ದಾರೆ. 3 ಬ್ಯಾಗ್ ತಂದಿದ್ದಾರೆ. ಬ್ಯಾಗ್ನಲ್ಲಿ ಬಟ್ಟೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಗೆ ಬಿಸ್ಕೆಟ್ಸ್ಗಳನ್ನು ವಿಜಯಲಕ್ಷ್ಮಿ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಆರೋಪಿ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಸಮೇತರಾಗಿ ಬ್ಯಾಗ್ಗಳನ್ನು ಹಿಡ್ಕೊಂಡು ಬಂದಿರೋ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಾ. ಬಳ್ಳಾರಿಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ರು. ಸೊ ಬಲಭಾಗದ ದೃಶ್ಯ ನೀವೇನು ನೋಡ್ತಾ ಇದ್ದೀರಾ, ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಅವರು ತಂದಿರುವಂತಹ ಬ್ಯಾಗ್ಗಳನ್ನು ಸಂಪೂರ್ಣವಾಗಿ ಅಲ್ಲಿ ಜೈಲಿನ ಸಿಬ್ಬಂದಿ ತಪಾಸಣೆಗೆ ಒಳಪಡಿಸ್ತಾ ಇರುವಂತಹ ದೃಶ್ಯ ಅದು. ಬ್ಯಾಗ್ನಲ್ಲಿ ಏನೇನಿದೆ ಅಂತ ಹೇಳಿ ಸಂಪೂರ್ಣವಾಗಿ ಜಾಲಾಡ್ತಾ ಇದ್ದಾರೆ. ಮತ್ತೆ ಇನ್ನೇನೋ ಪದಾರ್ಥ ಒಳಗೆ ಹೋಗಿ ಅದು ದರ್ಶನ್ ಕೈಗೆ ಸಿಕ್ಕಿ ಇಲ್ಲೂ ಕೂಡ ಇಲ್ಲದ ಅನುಕೂಲತೆ ಪಡ್ಕೊಳ್ಳೋದಕ್ಕೆ ಹೋಗಿ ಎಡವಟ್ಟುಗಳಾಗೋದು ಬೇಡ ಅಂತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಮೊದಲನೇದಾಗಿ ಅವರನ್ನು ನೋಡೋದಕ್ಕೆ ಬಂದಿರೋದೇ ಅವ್ರ ಪತ್ನಿ. ವಕೀಲರ ಜೊತೆ ಏನೆಲ್ಲ ತಂದಿದ್ದಾರೆ, ಜೊತೆಗೆ ಈ ಬಗ್ಗೆ ಅಪ್ಡೇಟ್ಸ್ ಏನು ಗೊತ್ತಾಗ್ತಾ ಇದೆ? ವಿಜಯ್, ಮುಖ್ಯವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಬಂದಿರುವಂತದ್ದು. ಅಂದ್ರೆ ಅವರ ವಕೀಲರ ಸಮೇತವಾಗಿ 3 ಬ್ಯಾಗ್ಗಳನ್ನ ತೆಗೆದುಕೊಂಡು ವಿಜಯಲಕ್ಷ್ಮಿ ಅವರು ಈಗ ದರ್ಶನ್ ಅವ್ರನ್ನ ಕಾಣೋಕೆ ಹೋಗಿರುವಂತದ್ದು. ಅಂದ್ರೆ ಪೊಲೀಸ್ ಅಧಿಕಾರಿಗಳು ತನ್ನಂತ ಬ್ಯಾಗ್ ಅದನ್ನ ಪರಿಶೀಲನೆ ನಡೆಸಿ ಅದರ ತದನಂತರದಲ್ಲಿ ಒಳಗೆ ಬಿಡುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಆ 3 ಬ್ಯಾಗ್ಗಳ ಪೈಕಿ ಪ್ರಮುಖವಾಗಿ ಆ ಬಟ್ಟೆ ಮತ್ತೆ ಡ್ರೈ ಫ್ರೂಟ್ಸ್ ಇತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂತದ್ದು. ಜೊತೆಗೆ ವಿಜಯಲಕ್ಷ್ಮಿ ಅವರ ಜೊತೆಗೂ ಕೂಡ ಸಾಕಷ್ಟು ಅಂದ್ರೆ ಅವರ ವಕೀಲರಾಗಿರ್ಬೋದು ಮತ್ತೆ ಅವರ ರಕ್ತ ಸಂಬಂಧಿಗಳು ಕೂಡ ಈಗ ಬಂದಿರುವಂತದ್ದು. ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ದರ್ಶನ್ ಅವರ ಕೇಸ್ ವಿಚಾರವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಪತ್ನಿಯನ್ನ ಏನು ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರೀಗ ಭೇಟಿಯನ್ನ ಆಗ್ತಿರುವಂತದ್ದು. ಅಂದ್ರೆ ಕಾನೂನಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಬೇಕು ಮತ್ತೆ ಯಾವ ತರನಾದಂತ ಈ ಒಂದು ಕೇಸ್ ಇರುವಂತದ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ವಕೀಲರು ಕೂಡ ಮಾಡ್ತಿರುವಂತದ್ದು. ಈಗಷ್ಟೇ 15 ನಿಮಿಷಗಳ ಹಿಂದಷ್ಟೇ ಏನು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಬಂದಿರುವಂತದ್ದು. ಅವರ ಕಾರ್ ಸಂಖ್ಯೆ ಅಂದ್ರೆ KA05MA 7999 ಅನ್ನುವಂತ ಒಂದು ನಂಬರ್ನ ಕಾರಿನಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಬಂದಿರುವಂತದ್ದು. ಅಂದ್ರೆ ಒಂದು ಅರ್ಧ ಗಂಟೆಗಳಷ್ಟು ಆ ಒಂದು ಏನ್ ಕೇಸ್ನ ವಿಚಾರವಾಗಿ ವಕೀಲರೊಂದಿಗೂ ಕೂಡ ದರ್ಶನ್ ಚರ್ಚೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವರ ಬೆನ್ನು ಏನು ಮೂಲ ಸಂಬಂಧಿತ ಅಂದ್ರೆ ಬೆನ್ನು ನೋವು ಕೂಡ ಈಗ ದರ್ಶನ್ ಅವ್ರಿಗೆ ಕಾಣಿಸ್ಕೊಂಡಿರುವಂತದ್ದು. ಹಾಗಾಗಿ ಈಗಾಗಲೇ ಜೈಲಿನ ಅಧಿಕಾರಿಗಳಿಗೂ ಕೂಡ ಅವರು ಏನು ವೆಸ್ಟರ್ನ್ ಟಾಯ್ಲೆಟ್ ಅಂದ್ರೆ ಸರ್ಜಿಕಲ್ ಚೇರ್ ಅನ್ನ ಒಂದು ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಅದನ್ನ ನಾವು ಮೆಡಿಕಲ್ ರಿಪೋರ್ಟ್ ಅನ್ನ ನೋಡಿ ಅವ್ರಿಗೆ ಕೊಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಬಳ್ಳಾರಿ ಜೈಲ್ಗೆ ಭೇಟಿಯನ್ನ ನೀಡಿದಂತ DIG TP ಶೇಷ ಅವರು ಕೂಡ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಹೇಳಿದ್ರು. ಹಾಗೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಬಂದಿರುವಂತದ್ದು. ದರ್ಶನ್ ಅವರು ಕಳೆದ 3 ದಿನಗಳಿಂದಲೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಇರುವಂತದ್ದು. ಒಂದ್ ಕಡೆ ಹೊಸ ವಾತಾವರಣ, ಇನ್ನೊಂದ್ ಕಡೆ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಿರುವಂತದ್ದು. ಅಂದ್ರೆ ಅಕ್ಕಪಕ್ಕದಲ್ಲಿ ಯಾವ ಕೈದಿಗಳು ಕೂಡ ಇಲ್ಲ. ಹೀಗಾಗಿ ದರ್ಶನ್ ಅವರು ಕೂಡ ಬಳ್ಳಾರಿ ಜೈಲಿನಲ್ಲಿ ಏಕಾಂಗಿಯಾಗಿ ವಾಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಒಂದ್ ಕಡೆ ಏನು ಹೊಸ ವಾತಾವರಣ ಹೊಂದಿಕೊಳ್ಳುವುದು ಸಾಕಷ್ಟು ಒಂದ್ ರೀತಿಯಾದ ಕಷ್ಟ ಇರುತ್ತೆ. ಹೀಗಾಗಿ ಅವರಿಗೆ ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಈಗ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲತ್ತ ಬಂದಿರುವಂತದ್ದು. ಕಳೆದ 15 ನಿಮಿಷಗಳ ಹಿಂದಷ್ಟೇ ದರ್ಶನ್ ಅವರ ಭೇಟಿಗೆ ಅವರ ವಕೀಲರ ಸಮೇತವಾಗಿ ಹೋಗಿರುವಂತದ್ದು. ಇನ್ನೊಂದು ವೇಳೆ ಕಾನೂನು ಹೋರಾಟದ ಕುರಿತು ಸಾಕಷ್ಟು ಒಂದು ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಇದಾದ ನಂತರ ಏನು ದರ್ಶನ್ ಅವರ ಪತ್ನಿ ಯಾವ ಮಾಧ್ಯಮಗಳಿಗೆ ಯಾವ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ಈಗ 15 ನಿಮಿಷಗಳ ಹಿಂದೆಯಷ್ಟೇ ವಕೀಲರ ಸಮೇತ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಬ್ಯಾಗ್ಗಳ ಸಮೇತ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿರೋ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಎಡಭಾಗದಲ್ಲಿ ಅವರು ಕಾರಾಗೃಹದ ಒಳಭಾಗಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳು. ಅದು ಬಲಭಾಗದಲ್ಲಿ ಅವರು ಬ್ಯಾಗ್ಗಳನ್ನ ಹೊತ್ತೊಯ್ದಿದ್ರಲ್ಲ ಅದೆಲ್ಲವನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಜೈಲಿನ ಸಿಬ್ಬಂದಿ. ಹೀಗಾಗಿ ಯಾಕೆ ಪರಪ್ಪನ ಅಗ್ರಹಾರದಲ್ಲಿ ಏನೇನು ಎಡವಟ್ಟುಗಳಾಯ್ತು ಅಂತ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು, ಇಲ್ಲದ್ರ ಬಗ್ಗೆ ಈಗ ಬಹಳ ಗಮನ ಹರಿಸಲೇಬೇಕು ಬಳ್ಳಾರಿಯಲ್ಲಿರುವಂತಹ ಜೈಲಿನ ಸಿಬ್ಬಂದಿ. ಆ ಕಾರಣಕ್ಕಾಗಿ ಟಿ ಶರ್ಟ್ಗಳು, ಒಂದಷ್ಟು ಬಟ್ಟೆಗಳು, ಹಾಗೆ ಡ್ರೈ ಫ್ರೂಟ್ಸ್ಗಳು,
ಈ ರೀತಿ ಪದಾರ್ಥಗಳನ್ನು ತಂದಿದ್ದಾರೆ. 3 ಬ್ಯಾಗ್ಗಳಲ್ಲಿ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ವಕೀಲರು ಕೂಡ ಬಂದಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಅಂದರೆ ಇನ್ನೇನು ಒಂದು 5ನೇ ತಾರೀಕು ಅಷ್ಟೊತ್ತಿನ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಆಮೇಲಿನ ಕಾನೂನು ಹೋರಾಟ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲೂ ಚರ್ಚೆ ಮಾಡೋದಕ್ಕೆ ಅನ್ನೋ ಮಾಹಿತಿ ಇದೆ.